ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಿದ್ದೀನಿ. ಏನಪ್ಪ ತಿರ್ಗಾ ಇದು ಎಲ್ಲೋ ಕಾಡಲ್ಲಿ ಬಂದಿ ಅಂತ ಅಂದ್ಕೊಂಬೇಡಿ. ತಿರ್ಗಾ ನಾನು ಊರಿಗೆ ಬಂದಿದ್ದೀವಿ. ನೆನ್ನೆ ಹೊರಟ್ವಿ ಸಾಯಂಕಾಲ. ಸೊ ಇವತ್ತು ಬೆಳಗ್ಗೆ ಒಂದು 2 ಗಂಟೆಗೆ ಬಂದ್ವಿ. ಬೆಳಗ್ಗೆ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ಬಂದ್ವಿ. ಏನಂದರೆ ನಮ್ಮ ಅಣ್ಣಂದು ಇದು ಹೆಂಡ್ತಿದು ಸೀಮಂತ, ಅದಕ್ಕೆ ನಮ್ಮ ಅತ್ತಿಗೆ ಅದು ಸೀಮಂತ ಇತ್ತು, ಅದಕ್ಕೆ ಬಂದಿದ್ವಿ. ಅಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಸೊ ನಾವು ಸೀಮಂತ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಕಾಣಿಸ್ತಿರ್ಬೋದು ನಿಮಗೆ ನಮ್ಮ ಅಜ್ಜಿ ಮನೆ ಹೊರಗಡೆಯಿಂದ. ಇದು ನಾವು ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ಖಾಲಿ ನೋಡಿ, ಫುಲ್ ಖಾಲಿ. ಸಖತ್ ಈ ತುಂಬ ಸೆಕೆ ಇದೆ ಹೊರಗಡೆ. ಕರೆಂಟ್ ಬೇರೆ ಇಲ್ಲ, ಕಾರ್ ಬೇರೆ ಇಲ್ಲಿ ನಿಂತೈತೆ. ಇವತ್ತು ನೈಟ್ ನಾವು ಓಡಬೇಕು. ಸೊ ಕಾರ್ ಬೇರೆ ನಿಂತೈತೆ. 1-2 ದಿವಸ ಇರೋಣ ಅಂದ್ಕೊಂಡ್ವಿ, ಆದರೆ ಕೆಲಸ ಇದೆ ಸ್ವಲ್ಪ. ಸೊ ಅದಕ್ಕಾಗಿ ನಾವು ಓಡ್ತಾ ಇದ್ದೀವಿ. ಈಗ ಬಂದು ಬೆಳಗ್ಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ವೀಡಿಯೋ ಮಾಡೋಕ್ಕಾಗಿಲ್ಲ. ಬೆಳಗ್ಗೆಲ್ಲ ಟೈಮ್ ಆಗೋಯ್ತು ಅಂತ ಬೇಗ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಹೋಗೋಷ್ಟರಲ್ಲಿ ಆಯ್ತು. ಅಲ್ಲಿ ಹೋಗಿದ್ರೆ ಇನ್ನೂ ಆಗಿರಲಿಲ್ಲ, ಪ್ರಿಪ್ರೇಷನ್ ಕೂಡ ಆಗಿರಲಿಲ್ಲ. ಸೊ ಆಮೇಲೆ ಏನಪ್ಪ ವಾರಕ್ಕೆ ಊರು ಹೋಗ್ತಾಳೆ ಅಂದ್ಕೊಂಬೇಡಿ. ಹಂಗೆ ವ್ಲಾಗ್ಸ್ ಕೂಡ ಮಾಡ್ತಿಲ್ಲ ನಾನು. ತುಂಬ ದಿವಸ ಆಯಿತು ವ್ಲಾಗ್ಸ್ ಮಾಡಿ. ಲಾಸ್ಟ್ ಅಪ್ಡೇಟ್ ಮಾಡಿರೋ ವ್ಲಾಗ್ ಬಂದು ನಂದು ಬೀಚ್ ಡೇ. ಇದು ಬೀಚಲ್ಲಿ ಹೋಗಿರೋ ವ್ಲಾಗ್ ಹಾಕಿರೋದು ಅಷ್ಟೇ. ಆದರೂ ನೆಕ್ಸ್ಟ್ ಯಾವ ವ್ಲಾಗು ನಾನು ಮಾಡೋಕ್ಕೋಗಿಲ್ಲ. ನೋಡಿ, ಖಾಲಿ ರೋಡು ಎಷ್ಟು ಪೀಸ್ಫುಲ್ಲಾಗೈತೆ ಅಂದರೆ. ಇಲ್ಲಿ ಬಂದರೆ ಅದೇ ಹೇಳಬೇಕು, ಏನು ಗೊತ್ತಾ, ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸಿರಲ್ಲ. ಅದೊಂದೇ ಮೈನಸ್ ಆಗೋದು. ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸಿರಲ್ಲ. ಅಲ್ಲಿ ಹೋಗಿ ಕೆಲಸ ಮಾಡಬೇಕು, ಅದು ಇದು ಎಲ್ಲ ಬ್ಯಾಡ್ಮಿಂಟನ್ ಆಡ್ತವ್ರೆ, ಶಟಲ್ ಕಾಕ್ ಆಡ್ತವ್ರೆ. ಇಲ್ಲಿಗ ಸಾಯಂಕಾಲ ಆಯಿತು, ಇನ್ನೇನು ಊಟ ಮಾಡಿ ಹೊಡೋದು ಅಷ್ಟೇ, ಇನ್ನೇನು ಕೆಲಸ. ನೋಡಿ ಎಷ್ಟು ಪೀಸ್ಫುಲ್ಲಾಗೈತೆ ಅಂದರೆ. ಒಳಗಡೆ ಕರೆಂಟ್ ಇದ್ದರೆ ಹೆಂಗೋ ಇರ್ಬೋದು, ಕರೆಂಟ್ ಇಲ್ಲ. ನೋಡಿ ನಿಮ್ಮ ತಮ್ಮ ಕಾಣಿಸ್ತಾ ಇದ್ದಾನೆ. ಬಂದರು ಎಲ್ಲ, ಇವಾಗ ಬರ್ತವ್ರೆ ಎಲ್ಲ ಹೊಡ್ಕೊಂಡು. ನಂದೆಲ್ಲ ವಿಡಿಯೋ ಮಾಡ್ಬಿಡು, ಹೊಡೆದಾಕ್ಬಿಡ್ತೀನಿ. ನೋಡಿ ಗಾಯ್ಸ್, ಕೋಲ ನಡೀತಾ ಇದೆ, ಭೂತ ಕೋಲ ಊರಲ್ಲಿ. ನಾವು 2 ಗಂಟೆ ಮಧ್ಯರಾತ್ರಿ 2 ಗಂಟೆಗೆ ಬಂದ್ವಲ್ಲ. ಸೊ ಹಿಂಗೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ನಡೀತಾ ಇತ್ತು ಕೋಲ. ಇದು ರಾತ್ರಿ ಸ್ಟಾರ್ಟ್ ಆದರೆ ಬೆಳಗಿನ ಜಾವ ಅಷ್ಟರಲ್ಲಿ ಮುಗಿಯುತ್ತೆ. ಇವಾಗ ಪಂಜುರ್ಲಿ ದೈವದ್ದು ಕೋಲ ನಡೀತಾ ಇದೆ. ಈ ಥರ ಎಲ್ಲ ನೋಡೋಕೆ ತುಂಬ ಚೆಂದ ಇಲ್ಲಿ ನಮ್ಮ ಊರ ಕಡೆ ಎಲ್ಲ. ಇನ್ನು ಇದು ಮುಗಿಯೋಕ್ಕೆ ತುಂಬ ಟೈಮ್ ಇದೆ. ಸೊ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ ನಾನು ಅಂತೂ. ಯಾಕಂದರೆ 2 ಗಂಟೆ ಆಯಿತು, ಮಧ್ಯರಾತ್ರಿ ಟೈಮ್ ಆಯಿತು, ನಿದ್ದೆ ಬೇರೆ ಇಲ್ಲ. ಬಾರೇ, ಎಲ್ಲ ಶಟಲ್ ಕಾಕ್ ಹಾಕೊಂಡು ಇವಾಗ ಬರ್ತಾರೆ. ಇಲ್ಲಿ ಆಡ್ಬೋದು ಶಟಲ್ ಕ್ಲಾಕು. ಅಲ್ಲಿ ನಮ್ಮ ಇವ್ರ ಅತ್ತೆ ಮಕ್ಕಳು ಸ್ಕೂಲ್ ಅಲ್ಲಿರೋದು, ಅಲ್ಲಿ ಮುಂದೆ ಹೋದ ಸ್ಕೂಲು. ಅಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ, ಕೇಳಿಸ್ತಿರ್ಬೋದು ನಿಮಗೆ. ಹೋಗೋಣ ಸ್ಕೂಲ್ ಹತ್ರ, ಹೋಗ್ಬಿಟ್ಟು ಹಂಗೆ ಸುಮ್ಮನೆ.
ಸ್ಕೂಲ್ ಹೋಗ್ಬಾರ ಬನ್ನಿ ಬೇಡ ಬನ್ನಿ ಸ್ಕೂಲ್ಗೆ ಹೋಗ್ಬಿಟ್ಟು ಬರೋಣ. ಅಲ್ಲಿ ತೋರಿಸ್ತೀನಿ ಏನೇನು ಮಾಡ್ತವ್ರೆ. ಕ್ರಿಕೆಟ್ ಆಡ್ತವ್ರೆ ಅಂತ. ಇವಾಗ ಆಚೆ ಹೋಗ್ತಾ ಇರ್ತದೆ ಅಂತ. ಯಾವುದೇ ಹೂವು ಭೂತ ಎಷ್ಟು ಧೂಳು ನೋಡಿ ಇಲ್ಲಿ ಮರದ್ದು. ಇದು ಹೇಳ್ತಾರೆ ಈ ಮರ ಬೆಂಕಿ ಪಟ್ಟಣ ಮಾಡೋದಂತ. ಈ ಮರ ಗೊತ್ತಿಲ್ಲ ನಮಗೂ, ತುಂಬ ಹಳೆ ಕಾಲ. ಇದು ಬ್ಯಾಡ್ಮಿಂಟನ್ ಆಡ್ತವ್ರಲ್ಲ ನೋಡಿ. ಕಾಡು ನೋಡಿ ಹೆಂಗೆ ದಟ್ಟವಾದ ಅರಣ್ಯ ಪ್ರದೇಶ ಇದೆಲ್ಲ. ಇಲ್ಲಿ ಬರೀ ಇದು ಕಾಡು ಪ್ರಾಣಿಗಳಿಲ್ಲ, ಇಲ್ಲ ಬರೀ ಹೆಬ್ಬಾವು ಮತ್ತೆ ಮುಂಗುಸ್. ಏನು ಯಾವುದು ಅದೆಲ್ಲ ಬರುತ್ತೆ. ನಿಂಗೆ ಇದೇನು ಝೂನ ಇಲ್ಲಿ ಬೇಕಾದ್ರೆ ಹಾವು ಬರುತ್ತೆ, ಮತ್ತು ಮುಂಗುಸಿಗೆ ಹೇಳ್ಬೇಕಾದ್ರೆ ಸಿಗ್ತವೆ. ಮುಂಗುಸಿ ಮತ್ತು ಇಲಿ ಏನು ಇದು ತಿನ್ಬಿಡ್ತದೆ. ಇಲಿ ಬೇಕಾದ್ರೆ ಮೊಲ ಸಿಗ್ತವೆ. ನಾಯಿ, ಬೆಕ್ಕು, ಮೊಲ, ದನಗಳು ಸಾಕ್ತೀವಲ್ಲ ಬಿಡು. ಅಲ್ಲಿ ಒಬ್ರು ಹೋಗ್ತಾ ಇದ್ದಾರೆ. ದನಗಳು ಸಾಕ್ತೀವಿ, ಹಸುಗಳನ್ನ ಸಾಕ್ತೀವಿ, ಬೆಕ್ಕು ಸಾಕ್ತೀವಿ, ನಾಯಿನೂ ಸಾಕ್ತೀವಿ. ಇದೇನು ಮುಂಗುಸಿ, ಮೊಲನೂ ಬೇಕಾದ್ರೆ ಸಾಕ್ತಾರೆ. ಮೊಲ ಸಾಕಿದ್ವಿ, ಇವಾಗ ಸಾಕಿದ್ರು, ಬಿಟ್ಬಿಟ್ರು. ದೊಡ್ಡದಾಯ್ತು ಅಂತ ಬಿಟ್ಬಿಟ್ರು. ನೋಡಿ ಇಲ್ಲಿ ಸೌದೆ ಬೇಕು, ಎಷ್ಟು ಬೇಕಾರೈತೆ ಸೌದೆಗಳು. ಕ್ರಿಕೆಟ್ ಆಡ್ತವ್ರಿ ಇಲ್ಲಿ. ಕ್ರಿಕೆಟ್ ಆಡ್ತವ್ರೆ. ನೀವು ಹೋಗಿ ಸುಮ್ಮನೆ ಕ್ರಿಕೆಟ್ ಆಡ್ತವ್ರಲ್ಲ ನೋಡಕ್ಕೆ ಹಂಗೆಲ್ಲ ಬೈತಾರೆ. ಈ ಸಲ ಅಡಿಕೆ ಮರ ಎಷ್ಟು ಬೇಕಾದ್ರೆ ಅಡಿಕೆ ಮರ ನೋಡಿ, ಬರೀ ಅಡಿಕೆ ಮರ, ಕಾಡಲ್ಲಿ ಅಡಿಕೆ ಮರ. ಇಲ್ಲಿ ನೋಡಿ, ನಾಯಿ ನೋಡಿಲ್ಲ, ನಾಯಿನ ಓಡಿಸ್ತವ್ರು ಒದ್ದಿ ಬೋರ್ಡ್ ಮನೆಗೆ ಅಂತ. ಇಲ್ಲಿ ಬನ್ನಿ ತೋರಿಸ್ತೀನಿ. ಅಲ್ಲೊಂದು ಹೆಂಚು ಮನೆ ಕಾಣಿಸ್ತಾ ಇದೆಯಾ, ಅದೇ ನಮ್ಮ ಡಾಗ್ ಅಲ್ಲ, ಸೀಟ್ ಅಂದರೆ ನಾವು ತೊಗೊಂಡಿರೋ ಮನೆ ಅದು. ಆ ಮನೇಲಿ ಯಾರೂ ಇಲ್ಲ, ಆ ಮನೆ ಹಂಗೆ ಇತ್ತು, ಕಟ್ಟಿರೋ ಮನೆನೇ ತೊಗೊಂಡಿರೋದು. ಯಾರ್ದು ನಿಮ್ಮ ತಾತ? ಆ ಜಾಗ ನಾವು ತೊಗೊಳ್ತೀವಿ ಅಷ್ಟೇ. ಇಲ್ಲೇನಿತ್ತು, ಇಲ್ಲೇನು ಹಿಂಗಾಗಿದಲ್ಲ. ಯಾರ್ದು ಕಾಣಿಸ್ತಾ ಇದೆ ಮರ, ಅಡಿಕೆ ಮರ, ಲೈಟು ನೋಡಿ. ಏನು ಗೊತ್ತಾ, ಇಲ್ಲಿಂದ ಇಲ್ಲಿ ಅಲ್ಲಿಂದ ಆ ಸ್ಕೂಲಿಂದ ಹಿಡಿದು ಇಲ್ಲಿ ತನಕ ಸಿಮೆಂಟ್ ಹೊಡಕ್ಕೋ, ಇಲ್ಲಿಂದ ಸ್ವಲ್ಪ ಮುಂದೆ. ಮತ್ತು ನಾಯಿ ಹಿಂಗೆ ನೋಡ್ತೈತೆ, ನಾಯಿಗೆ ಹಿಂಗೆ ನೋಡ್ತೈತೆ ಒಳ್ಳೆ. ಹೇ ಕರಿಬೇಡ ಕಣೆ. ನೋಡಿ ಇಲ್ಲಿ ಈ ಮನೆ ಫುಲ್ಲು ಕಾಣ್ತಿದ್ಯಾ ಮನೆ ಹೆಂಗೆ ಕಾಣಿಸ್ತಾ ನೋಡಿ. ಇದೇ ನಾವು ಸೈಟ್ ಜಾಗ ತೊಗೊಂಡಿರೋದು. ಈ ಜಾಗ ಅಲ್ಲಿ ನಾವು ಮನೆ ಕಟ್ಸ್ಬೇಕು ಅಂದ್ಕೊಂಡಿದ್ವಿ, ಆದರೆ ಆಗಿಲ್ಲ. ಫುಲ್ ಪಾಳು ಬಿದ್ದೋಗ್ಬಿಟ್ಟೈತೆ ಮನೆ. ಕಾಣಿಸ್ತಾಯ್ತಾ ನೋಡಿ ಹೆಂಗೆ. ಅದ್ರೊಳಗಡೆ ಇದಿದೆ, ಬ್ಯಾಟ್ ಅಂತ ಹೇಳ್ತೀವಲ್ಲ ನಾವು ರಾತ್ರಿ ಹೊತ್ತು. ಏನು ಹೇಳ್ತಾರೆ, ಬಾವಲಿಗಳು ಮರಿಗಳು. ನಾಯಿ ನೋಡಿ ಸುಮ್ಮನೆ ಓಡ್ತೈತೆ ನಾಯಿ. ಅಲ್ಲಿ ನೋಡಿ ಕಾಡು ಎಷ್ಟು ದಟ್ಟವಾದ ಕಾಡು, ಫುಲ್ ಕತ್ಲೆ. ನಡಿ ಹೋಗೋಣ. ಆ ನಾಯಿ ಹೋಗಿ ಹಿಂದ್ಗಡೆ ಬರಬೇಕು, ಸಖತ್ತಾಗಿರುತ್ತೆ ಇವಾಗ. ಬರ್ತೈತಿ ನಾಯಿ. ಹಾಂ, ತರುಣ್ ಬರ್ತಾನೆ ಓಡ್ಕೊಂಡು. ಇವಾಗ ನಂಗೇನು ಹೆದರಿಕೆನಾ, ಬಂದರೆ ಓಡಿಸ್ತೀನಲ್ಲ ನಾಯಿನ. ತರೋಣ ಯಾಕ ಬಂದರೆ ಹೊಡಿತೀನಕ್ಕೆ. ಸುಸ್ತಾಗೋಯ್ತಾ? ವಾಂತಿ ಮಾಡ್ತಾನೆ ತರೋಣ. ಯಾಕಪ್ಪ ಮನೆ ಕಡೆಗೆ ಪ್ರಯಾಣ ನಮ್ಮದು ಇವಾಗ. ತರೋಣ ಇನ್ನೇನು ಇವಾಗ ಬೆಂಗಳೂರು ಹೋಗ್ತಿದ್ದೀವಿ ಸ್ವಲ್ಪತ್ತಲ್ಲಿ. ಓಕೆ ಒಂದ್ಸಿಲ್ಲ. ಹೇಯ್ ಯಾಕೆ ಪೆಕ್ರಿ? ಓ ಸುಸ್ತಾಗೋಯ್ತು. ಸೊ ಗಾಯ್ಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ಇನ್ನು ಕಂಟಿನ್ಯೂಷನ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ನೈಟ್ ನಾವು ಹೊರಡಬೇಕು.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.